ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ದೇವ್ರೇ, ಹಿಂಗೇ ಮುಂದುವರೆದ್ರ ನಮ್ಮ ಮೋದಿಜಿ ತಲಿ ಕೆಟ್ಟ ಯಾವಾಗ ಈ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ಬಿಡ್ತಾರೋ ಏನೋ ಗೊತ್ತಿಲ್ಲ ನೋಡ್ರಪ್ಪ. ಅಂಥದ್ ಏನಾಯ್ತಂತ ಕೇಳಿದ್ರೆ ಮತ್ತಿನ್ನೇನ್ ಹೇಳ್ರಿ, ಒಂದೊಂದು ರೀಲ್ಸ್ ನೋಡ್ಲಿಕ್ಕತ್ರ ತಲಿ ಗಿರ್ರ ಅಂತ ತಿರುಗ್ಲಿಕ್ಕೆ ಚಾಲು ಆಗ್ತದ. ಅದ್ರಾಗೂ ಮೋದಿಜಿ ಮೆಲೋನಿ ಅವ್ರನ್ನ ಮೀಟ್ ಆಗಂಗಿಲ್ಲ, ಶುರು ಆಗೇ ಬಿಡ್ತ ನೋಡ್ರಪ್ಪ. ಅದೇನೋ ಮೆಲೋಡಿ ಅಂತ ಹೇಳ್ಕೊಂಡು ಇಲ್ಲಿ ನೋಡ್ರಿ ನೀವು ಒಂದ್ಸಲ ಕರಿಯ ಮೂವಿ ಸೀನ್ ಇಟ್ಕೊಂಡು ಹೆಂಗೆಲ್ಲ ಮಾಡ್ಯಾರಂತ ಹೇಳಿ. ಯಪ್ಪ, ಇದನ್ನ ಎಡಿಟ್ ಮಾಡಿದಂಥ ಆ ಪುಣ್ಯಾತ್ಮನಿಗೆ ಒಂದು ಅವಾರ್ಡ್ ಕೊಡ್ಬೇಕಂತೀನಿ ನಾನು. ಮೋದಿಜಿ 2 ದಿನದಿಂದಂತೂ ಫುಲ್ ಸೌಂಡ್ ಮಾಡ್ಲಿಕ್ಕತ್ತಾರ. 37 ದಿನದಿಂದ ಸುಮ್ಮನಿದ್ದು ಈಗ ಟ್ರಂಪ್ ಮಾನ ಕಳೆದು ಬಿಟ್ರು. ಹಂಗಂತ ಇದೇನು ಫಸ್ಟ್ ಟೈಮ್ ಅಲ್ಲ ಬಿಡ್ರಿ, 2ನೇ ಸಲ ಟ್ರಂಪ್ ಮಾತನ್ನ ರಿಜೆಕ್ಟ್ ಮಾಡಿದ್ದು. ಇನ್ನು ಕಾಂಗ್ರೆಸ್ ಮಂದಿಗಂತೂ ಇದನ್ನೆಲ್ಲ ನೋಡಿ ಏನ್ ಮಾಡೋದು ಗೊತ್ತಾಗಲಾಗದ ಕಾಣತದ. ಹಂಗಾಗ್ಬಿಟ್ಟದ ಪರಿಸ್ಥಿತಿ. ಆದ್ರೂ ನೀವ್ ಏನಾರ ಹೇಳ್ರಪ್ಪ, ಮೋದಿಜಿ ಗ್ರೇಟ್ ಬಿಡ್ರಿ. ನಮ್ಮ ಭಾರತದ ಸಂಸ್ಕೃತಿನ ಇಡೀ ಪ್ರಪಂಚಕ್ಕೆ ಗೊತ್ತು ಮಾಡಿ ಅವರೂ ಅನುಸರಿಸುವಂಗ ಆಯ್ತಲ್ಲ, ಅದು ಖುಷಿಯಲ್ಲೇನ್ ಹೇಳ್ರಿ. ಅದಕ್ಕಿಂತ ಹಿಗ್ಗಿನ ವಿಷಯ ಏನದ್ ಹೇಳ್ರಿ. ಒಂದು ದೇಶ ಭಾರತದ ಪ್ರಧಾನಿ ಬಂದಿದ್ದಕ್ಕ ಮಂತ್ರ ಹೇಳಿ ಕೈ ಮುಗಿದು ಸ್ವಾಗತ ಮಾಡ್ತಾರಂದ್ರ ಅದಕ್ಕಿನ ಖುಷಿ ಏನದ ಹೇಳ್ರಪ್ಪ.
ಹಾ ಹಿಂದನೂ ಒಬ್ರಿದ್ರು ಬಾಜುದಾಗೆಲ್ಲ ಹುಡುಗಿಯರು ಕೈಯಾಗ ಒಂದು ಸಿಗರೇಟ್ ಇಟ್ಕೊಂಡೇ ಕಾಣಿಸಿದ್ ಜಾಸ್ತಿ. ನಾ ಏನ್ ಬಾಯ್ ಬಿಟ್ಟು ಯಾರಂತ ಹೇಳಲ್ಲ, ನಿಮ್ಗೆಲ್ಲ ಗೊತ್ತೇ ಇರ್ತದ. ಈಗ ನೋಡ್ರಿ, ಇರಾನ್ನಾಗಿದ್ದ ಇಂಡಿಯಾದ ಸ್ಟೂಡೆಂಟ್ಸ್ನೆಲ್ಲ ಏನೂ ತೊಂದರೆ ಆಗ್ಲಾರ್ದೆ ಇದ್ದಂಗ ಹೆಂಗ್ ಕರ್ಕೊಂಡ್ ಬಂದ್ರಂತ ಹೇಳಿ ಗೊತ್ತಾಯ್ತಲ್ಲ ನಿಮಗ, ನೆನಪೈತ್ಲ? ಕಾಶ್ಮೀರದ ವಿದ್ಯಾರ್ಥಿನಿಯರ್ನು ಮೋದಿಜಿನ ಹೊಗಳಿಕತ್ತಿದ್ರು. ಅದರ ಜೊತೆಗೆ ಕಾಶ್ಮೀರದ ಸಿಎಂಗ ಬೈಕೊಂತನೇ ಇದ್ರು. ದೆಹಲಿ ತನಕ ಮೋದಿಜಿ ನಮ್ಮನ್ನ ವಿಮಾನದಾಗ ಕರ್ಕೊಂಡು ಬಂದಾರ. ಆದ್ರ ಜಮ್ಮು ಕಾಶ್ಮೀರ ಸಿಎಂ ಅದಾರ್ಲಾ ಬಸ್ ಕಳಿಸ್ಯಾರ, ಫ್ಲೈಟ್ ಅರೇಂಜ್ ಮಾಡಿಲ್ಲ ಅಂತ ಹೇಳಿ ಬೈಲಿಕತ್ತಿದ್ರ. ನೋಡ್ರಿ, ಏನಿಲ್ಲ ಅಂದ್ರೂ ಸುಮಾರು ಒಂದು 700 ಕಿಲೋಮೀಟರ್ ದೂರದ ಪ್ರಯಾಣ ಐತಿ. ಇಷ್ಟು ದೂರದ ಪ್ರಯಾಣ ಅಂತ ಅಂದ ಮ್ಯಾಲ ವಿಮಾನನೇ ಮಾಡಬಹುದಿತ್ತು ಬಿಡ್ರಿ. ಈಗರೆ ಗೊತ್ತಾಯ್ತಲ್ಲ ನಿಮ್ಗ, ಎಲ್ಲರೂ ಮೋದಿಜಿ ಹಂಗೆ ಇರ್ಲಿಕ್ಕೆ ಆಗುದಿಲ್ರಪ್ಪ. PM ಅಂದ್ರ ಮೋದಿಜಿ, CM ಅಂದ್ರ ನಮ್ ಯೋಗಿಜಿನೇ ಬಿಡ್ರಿ. ಜನತಾ ದರ್ಶನ ಅನ್ನೋದು ಹೆಂಗಿರ್ಬೇಕಂತ ನೋಡಿ ಕಲಿಬೇಕು ಸ್ವಲ್ಪ. ಹೌದಲ್ಲೇನ್ರಿ? ಹೆಣ್ಣು ಮಕ್ಕಳೆಲ್ಲ ಕುರ್ಚಿ ಮೇಲೆ ಕುತ್ಕೊಂಡು ತಮ್ಮ ತ್ರಾಸ್ ಹೇಳ್ಕೊಳ್ಳುದಂತ ರಾಜ್ಯದ CM ಆದವರು ಅವ್ರ ಬಲ್ಲೆ ನಡ್ಕೊಂಡು ಹೋಗಿ ನಿಂತ್ಕೊಂಡೆ ಮನವಿ ಸ್ವೀಕಾರ ಮಾಡೋದಂತ. ಆಹಾ, ಸಾದಾ CM ಎಲ್ಲಿ ಸಿಗ್ತಾರ ಹೇಳ್ರಿ? ಇಂಥ ಸಾದಾ CM ಒಂದಿಷ್ಟು ಮಂದಿ ಅದಾರಪ್ಪ, ಈ ಹೆಣ್ಮಕ್ಳ ದುಪಟ್ಟಾಕಿ ಕೈ ಹಾಕಿ ಜನತಾ ದರ್ಶನ ಮಾಡೋರು. ಮತ್ತ ಅದನ್ನು ನಾ ಏನ್ ಬಾಯ್ ಬಿಟ್ಟು ಹೇಳೋದಿಲ್ ಬಿಡ್ರಿ.
ಸಿದ್ದರಾಮಯ್ಯನವರೇ ಸ್ವಲ್ಪ ಸಿಟ್ಟು ಕಡಿಮೆ ಮಾಡ್ಕೊಂಡು ಯೋಗೀಜಿ ಅವರನ್ನ ನೋಡಿ ಕಲೀರಲ್ಲ. ಸಿಟ್ಟು ಮಾಡ್ಕೋಬೇಕಾದಲ್ಲಿ ಮಾಡ್ಕೊಳ್ಳೋದಿಲ್ಲ, ಎಲ್ಲಿ ಬ್ಯಾಡಾಗಿರ್ತೈತ್ಲ ಅಲ್ಲಿ ಸಿಟ್ಟು ಮಾಡ್ಕೊಂಡು ಸೊಪ್ಪು ತೋರಿಸ್ತೀರಪ್ಪ. ಅದಕ್ಕೆ ಹೇಳಲಿಕತ್ತೀನಿ, ಇಂಥವ್ರು ನೋಡಿ ಕಲಿಬೇಕ, ತಪ್ಪೇನಿಲ್ರಿ. ಚಲೋ ಅವ್ರು ನೋಡಿ ಕಲಿತ್ರ ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.